ಕರ್ನಾಟಕದಲ್ಲಿ ಈಗಾಗಲೇ SIR ಪ್ರಕ್ರಿಯೆ ಪ್ರಾರಂಭವಾಗಿದೆ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಇಡೀ ರಾಜ್ಯದ ತುಂಬಾ ಪ್ರತಿ ಮನೆಗೆ ಒಂದು ಕರಪತ್ರವನ್ನ ಹಂಚ್ತಾ ಇರ್ತಕ್ಕಂಥದ್ದು ನಾವು ಗಮನಿಸಿದ್ದೇವೆ. ಬಹಳ ಆಶ್ಚರ್ಯದ ಸಂಗತಿ ಅಂದ್ರೆ ಆ ಕರಪತ್ರದಲ್ಲಿ ಅವರು ಇಡೀ ರಾಜ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಈ ಕರಪತ್ರದಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು ಏನು ವಿಶೇಷ ಅಂತಂದ್ರೆ ಓಟು ಕಿತ್ತುಕೊಳ್ಳುವ ಜನರಿಗೆ ಅನಗತ್ಯವಾಗಿ ತೊಂದರೆ ಕೊಡುವ SIR ಅನ್ನು ಬಿಜೆಪಿ ಕುಮ್ಮಕ್ಕಿನಿಂದ ಚುನಾವಣೆ ಆಯೋಗವು ಆರಂಭಿಸಿದೆ. ಅಂದ್ರೆ ಅರ್ಥ ಏನು ಅಂದ್ರೆ ಇಲ್ಲಿ ಚುನಾವಣೆ ಆಯೋಗ ಇಟ್ಸ್ ಎನ್ ಇಂಡಿಪೆಂಡೆಂಟ್ ಬಾಡಿ, ತಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು, ಸಂವಿಧಾನಬದ್ಧವಾಗಿರ್ತಕ್ಕಂಥ ಮತ್ತು ಪೀಪಲ್ ರೆಪ್ರೆಸೆಂಟೇಟಿವ್ ಆಕ್ಟ್ ಆಧಾರದ ಮೇಲೆ ಪ್ರಾರಂಭವಾಗಿರ್ತಕ್ಕಂಥ ಚುನಾವಣೆ ಆಯೋಗದ ಇಂಟಿಗ್ರಿಟಿಯನ್ನು ಕೂಡ ಇಲ್ಲಿ ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಅವ್ರು ಹೇಳಿದ್ದಾರೆ ಓಟು ಕಿತ್ತುಕೊಳ್ಳುವ ಜನರಿಗೆ ಅನಗತ್ಯವಾಗಿ ತೊಂದರೆ ಕೊಡುವ SIR ಅನ್ನೋ ಪದವನ್ನು ಬಳಸಿದ್ದಾರೆ. ಚುನಾವಣೆ ಆಯೋಗ ಯಾವುದೇ ಕಾರಣಕ್ಕೂ ಒಂದು ರಾಜಕೀಯ ಪಕ್ಷದ ಪ್ರೇರೇಪಿತವಾಗಿ ಕಾರ್ಯ ಮಾಡುವಂಥದ್ದು ಸಂಸ್ಥೆ ಅಲ್ಲ. ಚುನಾವಣೆ ಆಯೋಗ ಅದೊಂದು ಸ್ವತಂತ್ರವಾಗಿರ್ತಕ್ಕಂಥ ಸಂವಿಧಾನಬದ್ಧವಾಗಿರ್ತಕ್ಕಂಥ ಪೀಪಲ್ ರೆಪ್ರೆಸೆಂಟೇಟಿವ್ ಆಕ್ಟ್ ನಲ್ಲಿ ಕಾರ್ಯಾರಂಭ ಮಾಡಿರ್ತಕ್ಕಂಥದ್ದು. ದೇಶದ ಪ್ರತಿಯೊಬ್ಬ ಮತದಾರನಿಗೆ ಮತದಾನ ಹಕ್ಕು ಕೊಡಿಸುವಂತ ಒಂದು ಜವಾಬ್ದಾರಿ ಇರ್ತಕ್ಕಂಥ ಸಂಸ್ಥೆ. ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂಥದ್ದು ಪ್ರತಿ 10 ವರ್ಷಕ್ಕೊಂದ್ಸಲಿ ಈ ರೀತಿಯ SIR ಮೂಲಕ ಮತದಾನ ಪಟ್ಟಿಯನ್ನು ಶುದ್ಧೀಕರಣ ಮಾಡಿ, ಅದ್ರೊಳಗೆ ಸತ್ತಿರೋರು ಇರ್ಬೋದು, ಶಿಫ್ಟ್ ಆಗಿರೋರ್ಬೋದು, ಡಬಲ್ ಎಂಟ್ರಿ ಇರ್ಬೋದು, ಈ ರೀತಿಯ ಎಲ್ಲ ಮತದಾರರನ್ನು ಒಂದ್ಸಲಿ ಶುದ್ಧೀಕರಣ ಮಾಡಿ ಯಾರು ವಾಸ್ತವವಾಗಿ ಅಲ್ಲಿದ್ದಾರೆ ಮತ್ತೆ ಬೇರೆ ಆಕ್ರಮಣ ಮತದಾರರಿದ್ರೆ ಅವನ್ನ ತೆಗೆದುಬಿಟ್ಟು ಹೊಸದಾಗಿ ಮತದಾರರ ಪಟ್ಟಿಯನ್ನು ಮಾಡುವ ಒಂದು ಪ್ರಕ್ರಿಯೆ. ಇದೇನು ಈಗ ಹೊಸದಾಗಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದ ತಕ್ಷಣ ಮಾಡಿದೆ, ಆ ತರದಲ್ಲ ಇದು. ಕಳೆದ ಈಗಾಗಲೇ 9 ಸಲ ಈ ರೀತಿ SIR ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅದೇ ರೀತಿಯಲ್ಲಿ ಈಗ 3ನೇ ಫೇಸ್ ಅಲ್ಲಿ ಕರ್ನಾಟಕದಲ್ಲಿ ಆಗ್ತಾ ಇದೆ. ಆದ್ರೆ ಕರ್ನಾಟಕದಲ್ಲಿ ಇಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಕಳೆದ 5 ದಿನಗಳಿಂದ ತಾವೆಲ್ಲ ನೋಡಿದ್ರೆ 5-6 ದಿನಗಳಿಂದ ಇಲ್ಲಿರ್ತಕ್ಕಂಥ BLOಗಳನ್ನ ದುರುಪಯೋಗ ಪಡಿಸಿಕೊಂಡು ಸಾಮೂಹಿಕವಾಗಿ ಎನ್ಯುಮರೇಷನ್ ಫಾರಂ ನ ವಿತರಣೆ ಮಾಡುವಂತದ್ದು ಕೂಡ ಮಾಡಿರ್ತಕ್ಕಂಥದ್ದನ್ನ ಈಗಾಗಲೇ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ BY ವಿಜೇಂದ್ರ ಅವರು, ಕೇಂದ್ರದ ಸಚಿವರು ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಿನ್ನೆ ದಿವಸ ಡೆಲ್ಲಿಲೂ ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ. ಆದ್ರೆ ವಾಸ್ತವವಾಗಿ ಜನಗಳ ಮಧ್ಯೆ SIR ನ ಒಂದು ಭೂತ ಅನ್ನೋ ಬಿಂಬಿಸುವಂತ ಕೆಲಸ ಬೇರೆ ಬೇರೆ ಕಡೆಗೆ ಕಾಂಗ್ರೆಸ್ ಮಾಡ್ತಾ ಇದೆ. ಅದು ಬರೇ ಬಾಯಲ್ಲಿ ಮಾಡದೆ ಒಂದು ಕರಪತ್ರವನ್ನು ಕೊಡುವುದರ ಮೂಲಕ ಈ ಕರಪತ್ರದಲ್ಲಿ 2 ಹೇಳಿದ್ದಾರೆ. ಒಂದು, ಚುನಾವಣೆ ಆಯೋಗದ ಮೇಲೆ ಆಪಾದನೆ ಮಾಡಿದ್ದಾರೆ, ಚುನಾವಣೆಯ ಇಂಟಿಗ್ರೇಷನ್ ನ ಪ್ರಶ್ನೆ ಮಾಡಿದ್ದಾರೆ. ಯಾವುದು ಚುನಾವಣೆ ಆಯೋಗ ಮತದಾರರ ಪಟ್ಟಿಯನ್ನ ಸರಿಪಡಿಸುವಂತ ಒಂದು ಸಂವಿಧಾನವಾಗಿರ್ತಕ್ಕಂಥ ಒಂದು ಅವಕಾಶ ಇರ್ತಕ್ಕಂಥ ಚುನಾವಣಾ ಆಯೋಗಕ್ಕೂ ಕೂಡ ಅವಮರ್ಯಾದೆ ಮಾಡುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಮಾಡಿದೆ. ಹಾಗಾಗಿ ನಾವು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ನಮ್ಮ ಕಾನೂನು ಪ್ರಕೋಷ್ಠದ ಪ್ರಮುಖರು, ನಮ್ಮ ಹಿಂದಿನ IPS ಅಧಿಕಾರಿಗಳಾಗಿರ್ತಕ್ಕಂಥ ಭಾಸ್ಕರ್ ಅವರವರ ನೇತೃತ್ವದಲ್ಲಿ ಇವತ್ತು ನಾವು ಚುನಾವಣಾ ಆಯೋಗಕ್ಕೆ ಒಂದು ದೂರನ್ನು ಸಲ್ಲಿಸಿದ್ದೇವೆ. ಇಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ತಾವು ಸೀರಿಯಸ್ ಆಗಿರ್ತಕ್ಕಂಥ ಆಕ್ಷನ್ ತಗೊಳ್ಬೇಕು, ಒಂದು ಕ್ರಿಮಿನಲ್ ಕೇಸ್ ನ ಹಾಕ್ಬೇಕು, ಮತ್ತೆ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಏನು ಈ ಕರಪತ್ರದಲ್ಲಿ ಬಿಜೆಪಿಯ ಕುಮ್ಮಕ್ಕಿನ ಮೇರೆಗೆ ಈ ಒಂದು SIR ನಡೀತಿದೆ ಅನ್ನೋದ್ರ ಬಗ್ಗೆ ಕೂಡ ತಾವು ಸಾರ್ವಜನಿಕರಿಗೆ ಸ್ಪಷ್ಟೀಕರಣ ಕೊಡಬೇಕು ಅಂತ ಕೇಳಕ್ಕೋಸ್ಕರ ನಾವು ಬಂದಿದ್ದೇವೆ. ಮತ್ತೆ ಇದರ ಬಗ್ಗೆ ಪಿನಲ್ ಆಕ್ಷನ್ ಕೂಡ ಸರಿಯಾಗಿರ್ತಕ್ಕಂಥ ಆಕ್ಷನ್ ಕೊಡಬೇಕು. ಮತ್ತೆ ಬಹಳ ವಿಶೇಷ ಅಂತಂದ್ರೆ ಮತ ಅನ್ನೋದು ಸಂವಿಧಾನಬದ್ಧವಾಗಿರ್ತಕ್ಕಂಥ ಗ್ಯಾರಂಟಿಯನ್ನ ಈ ನಮ್ಮ ದೇಶದ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ವ್ಯವಸ್ಥೆ. ಕಾಂಗ್ರೆಸ್ನವ್ರು ಏನ್ ಮಾಡ್ಯಾರೆ, ಅವರ ಕರಪತ್ರದಲ್ಲಿ ಹಾಕಿದರೆ ಇದು ಕಾಂಗ್ರೆಸ್ನಿಂದ ಭಾರತದ ನಾಗರಿಕರಿಗೆ ಓಟಿನ ಗ್ಯಾರಂಟಿ. ಏನ್ ಕಾಂಗ್ರೆಸ್ನವ್ರು ಓಟಿನ ಗ್ಯಾರಂಟಿ ಕೊಡಕ್ ಸಾಧ್ಯ ಆಗತ್ತಾ? ಓಟಿನ ಗ್ಯಾರಂಟಿ ಇರ್ತಕ್ಕಂಥದ್ದು ನಮ್ಮ ದೇಶದ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆ. ಇವ್ರ ಎಲ್ಲಾ ಗ್ಯಾರಂಟಿ ಜೊತೆಗೆ ಓಟಿನ ಗ್ಯಾರಂಟಿನೂ ನಾವು ಕೊಡ್ತೀವಿ ಅನ್ನೋ ಕೆಲಸ ಮಾಡೋದ್ರ ಮೂಲಕ ಇವತ್ತು ಇಡೀ ರಾಜ್ಯದಲ್ಲಿ ಇಲ್ಲಿರ್ತಕ್ಕಂಥ ಅಧಿಕಾರಿಗಳನ್ನ ದುರುಪಯೋಗ ಪಡಿಸು ಏನು ಕರಪತ್ರದಲ್ಲಿ ಹಾಕಿದಾರಲ್ಲ ಓಟಿನ ಗ್ಯಾರಂಟಿ, ಆ ಓಟಿನ ಗ್ಯಾರಂಟಿ ಕೊಡಕ್ಕೆ 2 ವಿಷಯಗಳನ್ನ ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ಮಾನ್ಯ DK ಶಿವಕುಮಾರ್ ಅವರು
ಮೊನ್ನೆ ದಿವಸ ಇದೇ ರೀತಿಯ ಕುಮ್ಮಕ್ಕನ ಮಾತನಾಡಿದ್ದಾರೆ. ನಿಮ್ಗೆಲ್ಲ ವೋಟರ್ ಐಡಿ ಇದ್ರೆ ಮಾತ್ರ ನಿಮ್ಗೆಲ್ಲ ಸವಲತ್ತು ಕೊಡ್ತೀವಿ ಅನ್ನೋ ಕುಮ್ಮಕ್ಕನ್ನು ಮಾಡಿರ್ತಕ್ಕಂಥದ್ದು. ಹೀಗೆ ಓಟಿನ ಗ್ಯಾರಂಟಿ ನಾವು ಕೊಡ್ತೀವಿ ಅನ್ನೋ ಒಂದು ಅಪ್ರಬುದ್ಧವಾಗಿರ್ತಕ್ಕಂಥ ಹೇಳಿಕೆ ಜನರಿಗೆ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಈ ಕರಪತ್ರದ ಮೂಲಕ ಮಾಡ್ತಾ ಇದ್ದಾರೆ. ದಯಮಾಡಿ ಚುನಾವಣೆ ಆಯೋಗ ಈ ಕರಪತ್ರದ ವಿರುದ್ಧವಾಗಿ ಸರಿಯಾದ ಕ್ರಮ ತೆಗೆದುಕೊಳ್ಳಬೇಕು. ಕಾಂಗ್ರೆಸ್ ಪಾರ್ಟಿಯ ಮೇಲೆ ಕ್ರಿಮಿನಲ್ ಆಕ್ಷನ್ ತಗೊಳ್ಬೇಕು. ಸಾಧ್ಯವಾದ್ರೆ ಕಾಂಗ್ರೆಸ್ ಪಾರ್ಟಿಗೆ ಇರ್ತಕ್ಕಂಥ ರಾಜಕೀಯ ನೋಂದಣಿಯನ್ನು ಕೂಡ ರದ್ದು ಮಾಡೋದಕ್ಕೆ ಇವರು ಕೇಂದ್ರ ಚುನಾವಣಾ ಆಯೋಗಕ್ಕೆ ರೆಫರ್ ಮಾಡಬೇಕು ಅಂತೇಳಿ ನಾವು ಮುಖ್ಯ ಚುನಾವಣಾಧಿಕಾರಿಗಳಾಗಿರ್ತಕ್ಕಂಥ ಅನುಭವ್ ಕುಮಾರ್ ಅವರಿಗೆ ಕೊಟ್ಟು ಈ ಕಂಪ್ಲೇಂಟ್ ನ ಕೊಟ್ಟು ಬಂದಿದ್ದೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.